ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು ಕೆ ಎಸ್ ಅಕಾಡೆಮಿ ಕೋಲಾರ್. ನಾನು ನಿಮ್ಮ ಬೆಳಕು ಹರೀಶ್. ಇವತ್ತು ನಡೆದ ಅಂದರೆ 2026 ಜನವರಿ 25ರಂದು ನಡೆದಂಥ ಒಂದು SDA ಹಲವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಒಂದು SDA ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಆನ್ಸರ್ಸ್ ಅನ್ನ ಮತ್ತೊಮ್ಮೆ ಅಫಿಷಿಯಲ್ ಆಗಿ ಕೀ ಆನ್ಸರ್ಸ್ ಏನಾದ್ರು ಬಂದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಕಂಡ ಮಗಧ ರಾಜವಂಶಗಳನ್ನ ಸರಿಯಾದ ರೀತಿಯಲ್ಲಿ ಅನುಕ್ರಮವಾಗಿ ಬರೆಯಿರಿ ಅಂತಿದೆ. ನಂದರು, ಶುಂಗರು, ಮತ್ತೆ ಮೌರ್ಯರು, ಮತ್ತೆ ಅರಿಯಂಕರು ಅಂತಿದೆ. ಸೊ ನಮ್ಗೆ ಇಲ್ಲಿ ಶುಂಗರು ಕೊನೆಗೆ ಬರ್ತಾರೆ, ಮೊದಲಿರುವಂಥದ್ದು ಅರಿಯಂಕರ್ ಆಗಿರೋದು. ಯಾಕಂದ್ರೆ ನಂದರ್ನ ಸೋಲಿಸಿ ಮೌರ್ಯರು ಬರ್ತಾರೆ. ಸೊ ಹಾಗಾಗಿ ಶುಂಗರು ಕೊನೆ ಇರ್ತಕ್ಕಂಥದ್ದು ಬಿ ಬರಬೇಕು. ಬಿ ಎಲ್ಲಿದೆ? ಬಿ 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 ಸಿ ಇವೆರಡು ಹೋಯ್ತು, ಇದೇ ಉಳಿದಿದೆ. ಸೊ ನಮ್ಗೆ ಆಪ್ಷನ್ ನಂಬರ್ 2 ಅನ್ನೋದು ಸರಿ ಅಂತ ಉತ್ತರ. ಓಕೆ, ಇನ್ನು ನೆಕ್ಸ್ಟ್ ಎರಡನೇ ಪಟ್ಟಿ ಇದೆ ನೋಡಿ. ಕೆಳಗಿನ ಒಂದು ಸಂಸ್ಥೆಗಳನ್ನ ಎರಡನೇ ಪಟ್ಟಿಗೆ ಕೇಂದ್ರಗಳ ಒಂದಿಗೆ ಸರಿಯಾಗಿ ಹೊಂದಿಸಿ ಬರಿಬೇಕು ಅಂತ ಕೇಳಿದ್ದಾರೆ. ಕರ್ನಾಟಕ ಸಭಾ ನಮಗೆಲ್ಲ ಗೊತ್ತಿರುವಂತದ್ದು. ಕರ್ನಾಟಕ ಸಭಾ ಆಪ್ಷನ್ ನಂಬರ್ 3 ಧಾರವಾಡದಲ್ಲಿ ಇದೆ. 3 ಎಲ್ಲಿದೆ? 3 ಅಂತಂದ್ರೆ ಇದು ಹೋಯ್ತು, ಇದು ಇಲ್ಲ. ಇನ್ನು ಉಳಿದಿರೋದು ಆಪ್ಷನ್ ನಂಬರ್ 3 ಮತ್ತೆ ಆಪ್ಷನ್ ನಂಬರ್ 4. ಇನ್ನು ಜಸ್ಟಿಸ್ ಪಾರ್ಟಿ ತಮಿಳುನಾಡಲ್ಲಿ ಹುಟ್ಟುಕೊಳ್ಳುತ್ತೆ, ಸಮಾಜ ಹಿಂದುಳಿದ ವರ್ಗಗಳ ಒಂದು ಕ್ಷೇಮಾಭಿವೃದ್ಧಿ ಮತ್ತು ಹಕ್ಕುಗಳಿಗೋಸ್ಕರ. ಸೊ ಮದ್ರಾಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, B4 ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಉತ್ತರ. ಇನ್ನು ನೋಡೋಣ, ಸತ್ಯಶೋಧಕ ಸಮಾಜ ಪುಣೆಯಲ್ಲಿ, ಮ್ಯಾಜಿನಿಕ್ ಕ್ಲಬ್ ಅಂತಕ್ಕಂಥದ್ದು ಬೆಳಗಾವಿ. ಸೊ ಆಪ್ಷನ್ ನಂಬರ್ 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನವರು ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಕೇಳಿದಾರೆ. ಸೊ ಬೆಳಗಾವಿ ಅಧಿವೇಶನ 1924ರಲ್ಲಿ, ಬಾಲಗಂಗಾಧರ ತಿಲಕ್ ಅಂತೂ 1920ರಲ್ಲಿ ಅವ್ರೇನಾಗ್ತಾರೆ, ತೀರ್ಕೊಂತಾರೆ. ಸೊ ಹಾಗಾಗಿ ಅವರಂತೂ ಭಾಗವಹಿಸುವುದಿಲ್ಲ. ಇನ್ನು ಉಳಿಕ ಹೆಸರುಗಳಂತೂ ನಮಗೂ ಹೊಸವಿದೆ, ಸ್ವಲ್ಪ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದೊಂದು ಬಂದಾಗ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ಇದೆ ನೋಡಿ. ಪೊನ್ನನಿಗೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿರುವಂತ ಪ್ರಶ್ನೆ. ಪೊನ್ನನಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 3ನೇ ಕೃಷ್ಣ ಈತನ ಒಂದು ಪೋಷಕನಾಗಿದ್ದನು. ಎಸ್, ಸರಿ ಅಂತ ಉತ್ತರ. ಈತನು ಪಂಪನ ಸಮಕಾಲಿಯಾಗಿದ್ದನು ಅಲ್ಲ. ನೆಕ್ಸ್ಟ್ ಈತನು ಒಂದು ಏನ್ ಮಾಡ್ತಾನೆ, ಕೃತಿಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡ. ಗತಪ್ರತ್ಯಾಗತ ಮತ್ತೆ ಜಿನಕ್ಷರ ಮಾಲೆ, ಛಂದೋಬುದ್ಧಿ ಕೃತಿಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡ್ತಾನೆ. ಎಸ್, ಸರಿ ಅಂತ ಉತ್ತರ. ಈತನು ಶಾಂತಿ ಪುರಾಣದ ಕೃತಿಯನ್ನ 19ನೇ ತೀರ್ಥಂಕರ ಜೀವನ ಚರಿತೆಯನ್ನ ತಿಳಿಸ್ಕೊಡ್ತಾರ ಅಂತಿದೆ. ಇಲ್ಲ, 19 ಅಲ್ಲ, ಅದು 16ನೇ ತೀರ್ಥಂಕರ ಜೀವನ ಚರಿತೆ ಸಂಬಂಧಪಟ್ಟಂತೆ ಅವ್ರು ತಿಳಿಸ್ಕೊಡುವಂಥದ್ದು. ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗಾದ್ರೆ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾದ ಉತ್ತರ. ಕೆಳಗಿನ ಅವುಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ. ತುಂಬಾ ಇಂಥ ಒಂದು ಪ್ರಶ್ನೆಗಳನ್ನ ನಾವು ಕಳೆದ ಬಾರಿ ಸಹ ನೋಡ್ತಾ ಇದೀವಿ. ಕಾಲಾನುಕ್ರಮದಲ್ಲಿ ನೋಡೋದಾದ್ರೆ ನಮಗೆ ಮೊದಲು ನೋಡಿ, ಕೋಲಾರದಲ್ಲಿ ಏನಿದೆ, ಶಿಶು ವಿವಾಹ, ಮೈಸೂರಿನಲ್ಲಿ ಶಿಶು ವಿವಾಹ ಕಾಯ್ದೆ ಅಂತಿದೆ. ಶಿಶು ವಿವಾಹ ಕಾಯ್ದೆ ಬರೋದು ನಮಗೆ 1894 ಅನ್ಸುತ್ತೆ, ಆ ರೇಂಜ್ ಅಲ್ಲಿ ಕಂಡು ಬರುವಂತದ್ದು ಶಿಶು. ಇದು ಕೋಲಾರದಲ್ಲಿ ಚಿನ್ನದ ಗಣಿ 1880 ಮತ್ತೆ 85ರಲ್ಲಿ, ಒಂದು 84 85ರ ಸಂದರ್ಭದಲ್ಲಿ ಬರುವಂತದ್ದು. ಇನ್ನು ಸಿವಿಲ್ ಸರ್ವಿಸ್ 1800 ನಮ್ಗೆ ಗೊತ್ತಿರೋ 1891ರಲ್ಲಿ ಶೇಷಾದ್ರಯ್ಯ ಅವರು ಸ್ಟಾರ್ಟ್ ಮಾಡ್ತಾರೆ. ಶಿವನ ಸಮುದ್ರ ಯೋಜನೆ 1902ರಲ್ಲಿ. ಸೊ ಅಲ್ಲಿಗೆ ನಮಗೆ ಇಲ್ಲಿ ಅವ್ರೇನ್ ಕೇಳಿದಾನೆ ಪ್ರಶ್ನೆನ ಕಾಲಾನುಕ್ರಮದಲ್ಲಿ ಬರೀ ಅಂತ ಇದೆ. ಸೊ ಹಾಗಾಗಿ ನಮಗೆ ಶಿವನ ಸಮುದ್ರ ಡಿ ಅನ್ನೋದು ಕೊನೆಗೆ ಬರಬೇಕು. ಡಿ ಅನ್ನೋದು ಕೊನೆಗೆ ಬರುವಂತ ಒಂದು ಅಂಶ. ಸೊ ಅಲ್ಲಿಗೆ ನಾವು ಯಾವ್ದು ನೋಡೋಣ, ಆಪ್ಷನ್ ಡಿ ಅನ್ನೋದು ಕೊನೆಗೆ ಬರುವಂತ ಒಂದು ಅಂಶ ಯಾವ್ದಿದೆ, ಡಿ 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 ಸಿ ಇದೊಂದು ಇದೆ. ಆಪ್ಷನ್ ನಂಬರ್ 2 ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ ಎಸ್ ಐ ಓಕೆ ಬಿ ಸಿ ಸರಿ ಅಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಇದೆ ನೋಡಿ. 6ನೇ ಪ್ರಶ್ನೆ, ಕೆಳಗಿನ ಒಂದು ಪತ್ರಿಕೆಗಳನ್ನ ಆ ಒಂದು ಸಂಪಾದಕರೊಂದಿಗೆ ಸರಿಯಾದ ಹೊಂದಿಸಿ ಬರೆಯದಂತಿದೆ. ಸೊ ಇದೊಂದು ಇಂಥ ಪ್ರಶ್ನೆಗಳನ್ನ ಮುಂಬರುವಂತಹ ಪರೀಕ್ಷೆಗಳು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನನಗಂತೂ ಗೊತ್ತಿರತಕ್ಕಂಥದ್ದು BM ಶ್ರೀಕಂಠರವರ ಒಂದು ಕರ್ಮವೀರ ಅನ್ನುವಂಥ ಪತ್ರಿಕೆ ಅಂತೂ ಗೊತ್ತಿದೆ. ಸೊ ಆಪ್ಷನ್ ನಂಬರ್ 4 ನೋಡೋಣ. ಆಪ್ಷನ್ ನಂಬರ್ 4 ಇದು ಎಲಿಮಿನೇಟ್ ಮಾಡ್ತೀವಿ, ಇದೊಂದು ಎಲಿಮಿನೇಟ್ ಮಾಡ್ತೀವಿ ಅಂದ್ರೆ ಇನ್ನ ಉಳಿಕೆ ಆಗಿರೋದು ಇವೆರಡು ಆಗುತ್ತೆ. ಇದರಲ್ಲಿ ಸ್ವತಂತ್ರ ಜೈ ಕರ್ನಾಟಕ ಅನ್ನುವಂಥದ್ದು ಸ್ವತಂತ್ರ ಆಲೂರು ವೆಂಕಟರಾಯರದಂತೂ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೈ ಕರ್ನಾಟಕ, ಆಲೂರು ವೆಂಕಟರಾಯರು. ಸೊ ಅಲ್ಲಿ ಇದೊಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ ನಂಬರ್ 2 ಆಗಬಹುದು. ಓಕೆ, ಇನ್ ನೆಕ್ಸ್ಟ್ 7ನೇ ಪ್ರಶ್ನೆ, ಪಟ್ಟದಕಲ್ಲಿನಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಎಷ್ಟು ಚೆನ್ನಾಗಿರುವಂತಹ ಒಂದು ಪ್ರಶ್ನೆಗಳಿದು. ನಂಬರ್ 1 ಮೊದಲನೇದು, ಈ ದೇವಾಲಯವು ತ್ರೈಲೋಕೇಶ್ವರ ದೇವಾಲಯವೆಂದು ಕರೆಯಲಾಗುತ್ತದೆ. ಎಸ್, ಸರಿ ಅಂತ ಉತ್ತರ. 2ನೇ ವಿಕ್ರಮಾದಿತ್ಯನು ಕಂಚಿನ ಮೇಲೆ ಒಂದು ಸಾಧಿಸಿದ ಒಂದು ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳ ಬಗ್ಗೆ ಹೇಳಿದ್ದಾರೆ. ತ್ರೈಲೋಕೇಶ್ವರ ದೇವಾಲಯ ಅಂತ ಇದಾದ್ಮೇಲೆ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇದು ಸಹ ಸರಿಯಾಗಿರುತ್ತೆ. ಸೊ ಅಲ್ಲಿಗೆ 3 ಸರಿ ಇದೆ ಅಂತಂದ್ರೆ 3 ಹೇಳಿಕೆಗಳು ಸರಿ ಅಥವಾ 4 ಸರಿ. ಸೊ ಬಹುಶಃ ನಮಗೆ ಈ ಒಂದು ಶಿಲ್ಪಿಗಳ ಬಗ್ಗೆ ಅವನ ಹೆಸರನ್ನ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ಗೆ ಅದು ಆಲ್ಮೋಸ್ಟ್ ಅಲ್ಲಿ ಸರಿ ಇರುತ್ತೆ. ಸೊ ಎಲ್ಲಾ ಒಂದು ಹೇಳಿಕೆಗಳು ಸರಿ ಇರುತ್ತೆ ಅಂತ ಅರ್ಥ 7ನೇದಕ್ಕೆ. ಓಕೆ, ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ, ಆನ್ ಎರಾ ಆಫ್ ಡಾರ್ಕ್ನೆಸ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅಂತಿದೆ. ಇದು ಶಶಿ ತರೂರ್ ಅನ್ನುವಂಥವ್ರು ಈ ಒಂದು ಪುಸ್ತಕವನ್ನು ಬರೀತಾರೆ. ಸೊ ವೆರಿ ಇಂಪಾರ್ಟೆಂಟ್, ಆಪ್ಷನ್ ನಂಬರ್ 4 ಅನ್ನೋದು ಸರಿ ಅಂತ ಉತ್ತರ. ಇನ್ನ
ಒಂಬತ್ತನೇ ಪ್ರಶ್ನೆ ನೋಡಿ, ಒಂಬತ್ತನೇ ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳಿಗೆ ಸಂಬಂಧಪಟ್ಟಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದಾವೆ, ಸೊ ಅದಕ್ಕೆ ನಾವು ಇದು ತುಂಬಾ ಸುಲಭವಾದಂತಹ ಒಂದು ಪ್ರಶ್ನೆ. 17 ಧ್ಯೇಯಗಳನ್ನು ಒಳಗೊಂಡಿದೆ, 169 ಗುರಿಗಳು ಮತ್ತು 232 ಸೂಚಿಗಳನ್ನು ಒಳಗೊಂಡಿದೆ. ಆಪ್ಷನ್ ನಂಬರ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 10ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಕೀ ಆನ್ಸರ್ಸ್ ಅನ್ನ. ಬಟ್ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಉಳಿದ ನನಗೆ ಯಾವುದನ್ನು ಅದರ ಬಗ್ಗೆ ಸ್ವಲ್ಪ ಇದಿದೆ, ಕನ್ಫ್ಯೂಷನ್ ಇದೆ, ಅದಕ್ಕೆ ಅದನ್ನ ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ, ಈ ಕೆಳಗೆ ನಾವುಗಳಿಗೆ ಸಂಬಂಧಪಟ್ಟಂತ ಸರಿಯಾದ ಜೋಡಿಯನ್ನ ಅಂದ್ರೆ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಜೋಡಿಯನ್ನ ಹೊಂದಿಸಿ ಬರೀ ಅಂತಿದೆ. ಬೆಂಗಳೂರು ಚನ್ನಗಿರಿ ತಾಲೂಕಲ್ಲಿ ಇರ್ತಕ್ಕಂಥದ್ದು, ಬೆಳಗಾವಿ ಹೊನ್ನಾವರ, ನೆಕ್ಸ್ಟ್ ಕಲಬುರಗಿ ಮಸ್ಕಿ, ಮೈಸೂರು ಬ್ರಹ್ಮಾವರ ಅಂತಿದೆ. ಹೊನ್ನಾವರ ಅಂತಕ್ಕಂಥದ್ದು ಬಹುಶಃ ವಿಭಾಗದಲ್ಲಿ ಕಂಡು ಬರುವಂತದ್ದಾಗಿರುತ್ತೆ. ಯಾಕಂದ್ರೆ ಹೊನ್ನಾವರ ಅಂತ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು, ಅದು ಬೆಳಗಾವಿ ವಿಭಾಗಕ್ಕೆ ಸೇರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ ನೆಕ್ಸ್ಟ್ ನೋಡಿ, ಡಿಸೆಂಬರ್ 2025 ಅಂತಿದ್ದಂತೆ ಕರ್ನಾಟಕದ ಒಂದು ಭಾರತದ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿ, ವೆರಿ ಇಂಪಾರ್ಟೆಂಟ್ ಇದು ಮೋಸ್ಟಾಗಿ ಕೇಂದ್ರ ಸಹಕಾರಿ ಸಚಿವಾಲಯವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಯಾರು ಮಂತ್ರಿ ಆಗಿರ್ತಾರೆ ಅಂದ್ರೆ ಅಮಿತ್ ಶಾ ಅವರೇ ಮಂತ್ರಿ ಆಗಿರ್ತಾರೆ. ಇನ್ನು 2025 ಉಂಟಾದಂತ ಚಂಡಮಾರುತಗಳು ಯಾವುವು ಅಂತ ಕೇಳಿದರೆ, ಸೊ ನಮಗೆ ಗೊತ್ತಿರುವಂತದ್ದು ಮೊಂತಾ ಅನ್ನುವಂಥದ್ದು ಬಂತು, ಮತ್ತೆ ದಿತ್ವಾ ಅನ್ನುವಂಥದ್ದು ಬಂತು. ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 13ನೇದಕ್ಕೆ ಕರ್ನಾಟಕ ಆರ್ಥಿಕ ಒಂದು ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಸೊ ಎರಡು ಹೇಳಿಕೆಗಳಲ್ಲಿ ನಾವು ಎಲ್ಲವನ್ನೂ ನೋಡಿದ್ವಿ. ಸೊ ಆಪ್ಷನ್ ನಂಬರ್ ಎ ಮತ್ತು ಆಪ್ಷನ್ ನಂಬರ್ ಬಿ ಎರಡೂ ಸಹ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಯಾಕಂದ್ರೆ ಕೊಡಗು ಅಂತಕ್ಕಂಥ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ್ರೆ, ಉತ್ತರ ಕರ್ನಾಟಕ ಇವೆಲ್ಲವೂ ಎರಡೂ ಸಹ ಏನಾಗಿರುತ್ತೆ, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರ್ತವೆ 2011 ಪ್ರಕಾರ. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಎ ಎರಡೂ ಸಹ ಸರಿಯಾದ ಉತ್ತರ. 15ನೇ ಪ್ರಶ್ನೆ ಸೈನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ನಾನು ಇದನ್ನ ಬರೀ ಕ್ಯಾನ್ಸರ್ಸ್ ಮಾಡ್ಕೊಂಡಿದ್ವಿ, ಬಟ್ ಕ್ಯಾನ್ಸರ್ ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನೊಂದ್ಸತಿ ಅದನ್ನ ನೋಡ್ಕೊಳ್ಳಿ. 16ನೇ ಪ್ರಶ್ನೆ ಇದಂತ ನೋಡಿ, ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳಲ್ಲಿ ಕುದಿಯುವ ಬಿಂದಿಗೆ ಸಂಬಂಧಪಟ್ಟಂತ ಹೇಳಿಕೆ ತಪ್ಪಾಗಿ ಯಾವ ಹೇಳಿಕೆಗಳು ತಪ್ಪಾದ ಹೇಳಿಕೆಗಳಾಗಿವೆ ಅಂತ ಕೇಳಿದ್ದಾರೆ. ತಪ್ಪಾದ ಹೇಳಿಕೆಗಳಾಗಿವೆ. ಸೊ ಸರಿಯಾದ ಗಮನಿಸಿ, ಸರಿ ಉತ್ತರ ತಪ್ಪಾದಂತ ಹೇಳಿಕೆಗಳು. ನೀರಿನ ಕುದಿಯುವ ಬಿಂದು ಎತ್ತರ ಬದಲಾದಂತೆ ಬದಲಾಗುತ್ತದೆ, ಇದು ಸರಿ. ಇದು ನೆಕ್ಸ್ಟ್, ನೀರಿನ ಕುದಿಯುವ ಬಿಂದು ಆವಿಯಾದಾಗ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ, ಎಸ್ ಸರಿ ಉತ್ತರ. ನೆಕ್ಸ್ಟ್ ನೋಡ, ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಆಗಿದ್ದು ಇದು ಬದಲಾಗುವುದಿಲ್ಲ ಅಂತಿದೆ, ತಪ್ಪಿದು, ಬದಲಾಗ್ತಾ ಇರ್ತದೆ. ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಅದು ಕಡಿಮೆ ಆಗುತ್ತೆ ಅಂತ, ಸೊ ಇದು ತಪ್ಪು. ಆಪ್ಷನ್ ನಂಬರ್ ಸಿ ಮತ್ತು ಡಿ ಅನ್ನೋದು ತಪ್ಪಾದ ಹೇಳಿಕೆ ಅಂತ ಕೇಳಿದಾನೆ. ಹಾಗಾಗಿ ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 10% ಸಕ್ಕರೆಯ ದ್ರಾವಣವನ್ನ ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯ ಒಂದು ಕರಗಿಸುವುದಾಗಿ ತಯಾರಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 2 ನಾವು ಗೂಗಲ್ ಮಾಡಿದಾಗ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಬರೀ ಡಿ ಒಂದೇ ಅಂತ ಗೊತ್ತಾಗಿದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ದಯವಿಟ್ಟು ಯಾರಾದ್ರೂ ಸೈನ್ಸ್ ಯೂಟ್ಯೂಬರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಅಷ್ಟೇ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಒಂದ್ಸತಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಒಂದು ಸ್ವಲ್ಪ ಸೈನ್ಸ್ ರಿಲೇಟೆಡ್ ಬಿಟ್ಟು ನಾನು ಸ್ವಲ್ಪ ಸೈನ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳಷ್ಟೇ ಸಾಲ್ವ್ ಮಾಡ್ತೇನೆ. ಇಲ್ಲಿ ನೋಡಿ, 20ನೇ ಪ್ರಶ್ನೆ ಇದೆ. ಸಸ್ಯಗಳಲ್ಲಿ ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವಂತ ಅಂಗಕ್ಕೆ ವರ್ಗಾಯಿಸುವ ರೂಪ ಯಾವ್ದು ರೂಪಕ್ಕೆ ವರ್ಗಾಯಿಸಿ ಮಾಡ್ತೇವೆ ಅಂದ್ರೆ ಸುಕ್ರೋಸ್ ರೂಪದಲ್ಲಿ ಕಂಡು ಬರುವಂತದ್ದು, ನಮ್ಗೆಲ್ಲ ಗೊತ್ತಿರುವಂತದ್ದು ಅದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಒಂದು ಕ್ಲೋರೋಫಾರ್ಮ್ಗೆ ಸಂಬಂಧಪಟ್ಟಂತ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಗೊಂಡಾಗ ಬಿಡುಗಡೆಯಾಗುವಂತ ವಿಷ ಅನಿಲ ಯಾವುದು ಅಂತ ಕೇಳಿದರೆ ಪೋಸ್ಟ್ ಜಿನ್ ಅನ್ನುವಂತ ಒಂದು ವಿಷ ಅನಿಲ ಬಿಡುಗಡೆಯಾಗುತ್ತದೆ. ಇನ್ನ ಹೃದಯದ ಒಂದು ಕೋಣೆಗಳಿಗೆ ಸಂಬಂಧಪಟ್ಟಂತ 23ನೇ ಪ್ರಶ್ನೆ ಆಧಾರದ ಮೇಲೆ ಜೀವಿಗಳ ಗುಂಪನ್ನ ಸರಿಯಾದ ಗುಂಪನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ನಂಬರ್ 1, 2 ಕೋಣೆಗಳಿರ್ತಕ್ಕಂಥದ್ದು ಮೀನು, ಮಾನವ ಮತ್ತೆ ಕಪ್ಪೆ ಅಂತಿದೆ. ಸೊ ಇದು ತಪ್ಪಿದು, ನಮ್ಮ ಮಾನವನಿಗೆ 4 ಕೋಣೆ ಇರ್ತಕ್ಕಂಥದ್ದು. ಸೊ ಮಾನವ ತೆಗೆದ್ರೆ ಸಾಕು, ಇದು ನಮಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಓಕೆ, ಇನ್ನು 3 ಕೋಣೆಗಳು ಕಪ್ಪೆ ಇದೆ, ಸಾಲಮಂಡರ್, ಹಾವು ಸರಿ ಅಂತ ಉತ್ತರ. ಇನ್ನು ನೆಕ್ಸ್ಟ್ 4 ಕೋಣೆಗಳು ಪಕ್ಷಿಗಳು, ಮಾನವ ಮತ್ತು ಗೊರಿಲ್ಲ, ಇದು ಸರಿ ಉತ್ತರ. 1 ಕೋಣೆ ಆಮೆ, ಮೀನು ಮತ್ತೆ ನೆಲಗಪ್ಪೆ ಅಂತಿದೆ. ಸೊ ಹಾಗಾಗಿ ಅದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಏನಾಗಿರುತ್ತೆ, ಆಪ್ಷನ್ ನಂಬರ್ ಬಿ ಮತ್ತು ಸಿ ಅಷ್ಟೇ ಸರಿ ಅಂತ ಉತ್ತರ ಆಗಿರುತ್ತೆ. ಈ ಕೆಳಗಿನ ನೀಡಲಾಗಂತ ಮಾನವ ಜೀರ್ಣಕ್ರಿಯೆಯ ಒಂದು ಹಂತಗಳನ್ನು ಕೇಳಿದ್ದಾರೆ. ಯಾವ ಹಂತದಿಂದ ಯಾವ ಹಂತಕ್ಕೆ ಹೋಗುತ್ತೆ ಕ್ರಮಾನುಗತವಾಗಿ ಅದನ್ನ ತಿಳಿಸಿಕೊಡಿರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮೊದಲಂತ ಉತ್ತರ ಏನು, ಮೊದಲು ನಾವು ಅದನ್ನ ಸ್ವೀಕರಣೆ ಮಾಡ್ತೀವಿ. ಸ್ವೀಕರಣೆ ಮಾಡಿದ ನಂತರ ಅದನ್ನ ನಾವೇನ್ ಮಾಡ್ತೀವಿ, ಜೀರ್ಣ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ ಬಳಿಕ ಹೀರ್ಕೊಳೆ ಆಗುತ್ತೆ. ಅದಾದ ಬಳಿಕ ಒಂದು ಹೊರ ಹಾಕಲಾಗ್ತದೆ, ಮತ್ತೆ ಸಾಂಘೀಕರಣ ಆಗುತ್ತೆ, ಮತ್ತೆ ಹೊರ ಹಾಕುವಿಕೆ ಅನ್ನೋದು ಏನಾಗುತ್ತೆ ಕೊನೆಗೆ ಬರುತ್ತಲ್ಲ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಒಂದು ವಸ್ತುವನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವ್ಯದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ಒಂದು ದ್ರವದ ತೂಕ ಅದರಷ್ಟೇ ಮೇಲ್ಮುಖವಾದಂತಹ ಬಲವನ್ನ ಅದು ಅನುಭವಿಸುತ್ತದೆ. ಇದನ್ನ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರುವಂತದ್ದೇ ಆರ್ಕಿಮಿಡೀಸ್ನ ಒಂದು ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಹೇಳಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಸೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನ ಹೊಂದಿಸಿ ಬರೆಯಲಿದೆ. ಈ ಹೊಂದಿಸಿ ಬರೆಯನ್ನ ಇದರಿಂದ ಮಾತ್ರ ತೆಗೆದಿದ್ದೀನಿ. ಕಂಪನ ಆವೃತ್ತಿ ಅಂತ ಏನಿದೆ, ಆ ಕಂಪನ ಆವೃತ್ತಿ ಅಂತಕ್ಕಂಥದ್ದು 1 ಸೆಕೆಂಡ್ ನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆ, ಅದನ್ನ ನಾವು ಕಂಪನ ಆವೃತ್ತಿ ಅಂತ ಕರಿತೀವಿ. ಹಾಗಾಗಿ ಎಗೆ 2 ಅಂತ ಬಂದಿದೆ ಅಂದ್ರೆ A2 ನೋಡಿ ಎಲ್ಲೂ ಇಲ್ಲ, A2 ಇದ್ಯಾವುದೂ ಇಲ್ಲ. ಸೊ A2 ಇರ್ತಕ್ಕಂಥದ್ದು 4ನೇ ಆಪ್ಷನ್ ಮಾತ್ರ. ಸೊ ಇದು ಸರಿ ಉತ್ತರ ಆಗಿರುತ್ತೆ.
ನೆಕ್ಸ್ಟ್, ಒಬ್ಬ ನುರಿತ ಕ್ರಿಕೆಟ್ ಒಂದು ಚೆಂಡನ್ನ ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನ ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಇಮ್ಮೆಟಿವ್ ಬಲವನ್ನ ಹೆಚ್ಚು ಸಮಯದವರೆಗೆ ಹಾಕಲ್ಬೇಕು ಅಂತ. ಆಪ್ಷನ್ ನಂಬರ್ 2 ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ. ವಾಹನಗಳಲ್ಲಿ ನೀರನ್ನ ತಂಪುಗಳಾಗಿ ಬಳಸಲಾಗುತ್ತದೆ ಯಾಕೆ ಅಂತ ಕೇಳಿದ್ರೆ ಸ್ವಲ್ಪ ನೋಡ್ಕೊಳ್ಳೋದನ್ನ. ಇನ್ನ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ನದಿಗಳನ್ನ ತಮ್ಮ ಮುಖ್ಯ ನದಿಗಳೊಂದಿಗೆ ಸೇರಿಸುವಂತ ಒಂದು ಮಾನದಂಡ ಆಧರಿಸಿ ಯಾವ ಒಂದು ಕ್ರಮಾನುಗತವಾಗಿ ಸರಿಯಾಗಿದೆ ಅಂತ ಕ್ವೆಶ್ಚನ್ ಮಾಡಿದ್ದಾರೆ. ಸೊ ನಮ್ಗೆಲ್ಲ ಗೊತ್ತಿರುವಂತ ಸಿಂಧು ನದಿಯ ಉಪನದಿಗಳಾಗಿರೋದ್ರಿಂದ ಮೊದಲು ಜೇಲಂ ಬರುತ್ತೆ, ಆಮೇಲೆ ಚೀನಾ, ಸಟ್ಲೇಜ್ ಮತ್ತೆ ಸಿಂಧು ನದಿ ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ. 31ನೇ ಪ್ರಶ್ನೆ, ಜಲಜೀವನ್ ಏನ್ JJM ಅಂತಿದೆ, ಜಲಜೀವನ್ ಮಿಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕುಡಿಯುವ ನೀರಿನ ಯೋಜನೆಯಾಗಿದ್ದು ಅದನ್ನು ಯೋಜಿಸಿ ಅನುಮೋದಿಸುವುದು ಮತ್ತು ಅನುಷ್ಠಾನಗೊಳಿಸುವುದು ಮತ್ತು ನಿರ್ವಹಿಸುವುದು, ಅದರ ಜೊತೆ ಮೇಲ್ವಿಚಾರಣೆ ಮಾಡುವಂತದ್ದು ಯಾರ ಜವಾಬ್ದಾರಿ? ಭಾರತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳ ಮೇಲಿದೆ ಅಂತಿದೆ. ಸ್ಟಾರ್ಟ್ ಮಾಡಿರೋದು ಭಾರತ ಸರ್ಕಾರ, ಬಟ್ ಅಂತ ಅನುಮೋದನೆ ತಗೊಂಡ್ಬಂದಿರೋದು ಪಂಚಾಯತಿಗಳಾದ್ರಿಂದ ಸೊ ರಾಜ್ಯ ಸರ್ಕಾರಗಳ ಮೇಲಿದೆ. ಸೊ ಅದನ್ನ ಪರ್ಸೆಂಟೇಜ್ ಇರೋದ್ರಿಂದ ಸೊ ಅದನ್ನ ನಾವು ನೋಡ್ತೀವಿ. ಓಕೆ, ಭಾರತನು ಮಾಡ್ತಿದೆ ಮತ್ತು ರಾಜ್ಯನು ಎರಡೂ ಸೇರಿ ಅದನ್ನ ಮಾಡ್ತಿದೆ, ಅದನ್ನ ಜ್ಞಾಪಕ ಇಟ್ಟುಕೊಂಡ್ರೆ ಸರಿ ಅಂತ ಆಪ್ಷನ್ ಇದು. ಓಕೆ, ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ, ಹೌದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ಸೊ ಹಾಗಾಗಿ 1 ಮತ್ತು 2 ಅಂತಕ್ಕಂಥದ್ದು ಸರಿ ಅಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕದಲ್ಲಿನ ರಾಮ್ಸರ್ ತಾಣಗಳ ಸಂಖ್ಯೆಯನ್ನ ನೋಡಿ ಅಂತ ಹೇಳಿದ್ರೆ ಭಾರತದಲ್ಲಿ 96 ಇದೆ, ಕರ್ನಾಟಕದಲ್ಲಿ 4 ಇದೆ. ಒಟ್ಟು 2025 ಡಿಸೆಂಬರ್ಗೆ ಸಂಬಂಧಪಟ್ಟಂತೆ. ಓಕೆ, ಆಪ್ಷನ್ ನಂಬರ್ 4 ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ನೀವೇನ್ ಮಾಡಿ ಜೋಡಿಸಿ ಬರೆಯಿರಿ ಅಂತ ಸರಿಯಾದ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಸೊ ಪರಿಸರ ಸಂರಕ್ಷಣಾ ಕಾಯ್ದೆ ನಮಗೆಲ್ಲ ಗೊತ್ತಿರುವಂತದ್ದು 1986. ಸೊ ಆಪ್ಷನ್ ನಂಬರ್ ಎ ಅಂತಕ್ಕಂಥದ್ದು 3 ಎಲ್ಲಿದೆ ನೋಡಿ, A3. ಸೊ A3 ಇವೆರಡೇ ಇದೆ, ಇವೆರಡು ಹೋಯ್ತಿನ. ಇನ್ನ ನೋಡಿ, ನಮಗೆ ಮ್ಯಾಂಟ್ರಿಯಲ್ ಅಂತಕ್ಕಂಥದ್ದು ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತ ಆಗಿರುತ್ತೆ. ಮ್ಯಾಂಟ್ರಿಯಲ್ ಒಪ್ಪಂದ 1989ರಲ್ಲಿ ಆಗುತ್ತೆ. ಹಾಗಾಗಿ D1 ಕಂಡು ಬರುವಂತದ್ದು ಇದೆ. ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಸರಿ ಅಂತ ಉತ್ತರ ಆಗಿರುತ್ತೆ. ಕೆಲವೊಂದು ಬಾರಿ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ ನಮಗೆ 1 ರಿಂದ 2 ಗೊತ್ತಿದ್ರೆ ಸಾಕು, ಎಲ್ಲಾನು ಗೊತ್ತಿರಲೇಬೇಕು ಅಂತ ಏನಿಲ್ಲ. ಸರಿ, ಎಲಿಮಿನೇಟ್ ಮಾಡೋದ್ರ ಮೂಲಕ ನಾವು ಉತ್ತರವನ್ನ ತೆಗಿಬಹುದು. ಅಪಾಯಕ್ಕೊಳಗಾದಂತ ಸಂಭವ್ಯ ಇರತಕ್ಕಂಥ ಅಂದ್ರೆ ಎಂಡೇಂಜರ್ಡ್ ಆಗಿರ್ಬೋದು, ಥ್ರೆಟನ್ ಆಗಿರ್ಬೋದು, ಮತ್ತೆ ವರ್ನಲಬಲ್ ಈ ರೀತಿ ಜೀವಿಗಳ ಒಂದು ದತ್ತಾಂಶವನ್ನ ಪ್ರಕಟಿಸುವಂತ ಒಂದು ಸಂಸ್ಥೆ ಯಾವುದು ಅಂತಿದೆ. ನಮ್ಗೆಲ್ಲ ಗೊತ್ತಿರುವಂತದ್ದು IUCN ಅನ್ನುವಂತ ಒಂದು ಸಂಸ್ಥೆ ರೆಡ್ ಡೇಟಾ ಬುಕ್ ಮೂಲಕ ಅದನ್ನ ನಮಗೆ ಪ್ರಕಟಣೆ ಮಾಡುತ್ತೆ. ಚರಂಡಿಯ ಕೊಳಚೆ ನೀರನ್ನ ಜೈವಿಕ ವಿಘಟನೆ, ವೆರಿ ಇಂಪಾರ್ಟೆಂಟ್, ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನ ತೋರಿಸಿಕೊಳ್ಳುವಂತದನ್ನ ನಾವೇನಂತ ಕರಿತೀವಿ ಅಂತಂದ್ರೆ BOD ಅಂತ ಕರಿತೀವಿ. ಅಂದ್ರೆ ಜೀವ ರಾಸಾಯನಿಕ ಆಮ್ಲಜನಕ ಒಂದು ಬೇಡಿಕೆ ಅಂತ ಕರಿತೀವಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶ. ಇನ್ನ ನೆಲ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ ಅನ್ನ ಇರುವಂತ ಒಂದು ಓಜೋನ್ ಪದರದ ದಪ್ಪವನ್ನ ಇದರಿಂದ ಅಳೆಯಲಾಗುತ್ತದೆ. ಸೊ ಇಷ್ಟು ಪ್ರಶ್ನೆನ ಒಂದೇ ಸಣ್ಣ ಪ್ರಶ್ನೆ, ಓಜೋನ್ ಅನ್ನ ಅಳೆಯುವಂತ ಒಂದು ಮಾಪನ ಯಾವುದು ಅಂತಂದ್ರೆ ಅದು ನಮ್ಗೆಲ್ಲ ಗೊತ್ತಿರುವಂತದ್ದು ಡಾಪ್ಸನ್ ಯೂನಿಟ್ ಅಂತ. ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ? ಅರಣ್ಯದ ವಿಶ್ವಕೋಶ ಅಂತ ನಾವು ತುಳಸಿ ಗೌಡರನ್ನ ಕರಿತೀವಿ. ಸಾಲು ಮರದ ತಿಮ್ಮಕ್ಕನ ವೃಕ್ಷ ಮಾತೆ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಫೆಬ್ರವರಿ ನೋಡಿ, ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೆಲ್ಪ್ ಅನ್ನುವಂತ ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ಗಳ ಅನ್ವೇಷಣೆಗಾಗಿ ಬಿಡ್ಗಳನ್ನ ಆಹ್ವಾನಿಸಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರದ ಪ್ರದೇಶ ಘಟನೆಗಳಿಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಸೊ ಅದು ನಮ್ಮ ವೆಲ್ಜ್ ಅನ್ನುವಂತ ಒಂದು ಇದಕ್ಕೆ ಸಂಬಂಧಪಟ್ಟ, ಸೊ ವೀಲರ್ ಅನ್ನೋದು ದ್ವೀಪ ಅಂತ ಅನ್ಕೊಂಡಿದೀನಿ. ಸೂಕ್ಷ್ಮ ಪರಿಸರ ಪ್ರದೇಶ ಭಾಗವಾಗಿತ್ತು. ಇದನ್ನ ಸ್ವಲ್ಪ ಚೆಕ್ ಮಾಡ್ಕೊಬಿಡಿ ನೀಟಾಗಿ. ಓಕೆ, 38ನೇ ಪ್ರಶ್ನೆ. ಇನ್ನ 39ನೇ ಪ್ರಶ್ನೆ. ಸೊ ಇದೆಲ್ಲ ಕರೆಂಟ್ ಇದು ಯಾವುದು ಮೆಂಟಲ್ ಅಬಿಲಿಟಿ ಇದೆ. ದಯವಿಟ್ಟು ಮೆಂಟಲ್ ಅಬಿಲಿಟಿನ ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಅದನ್ನು ನೋಡ್ಕೊಬಿಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ, ತಂದೆ ಅನ್ನುವಂಥದ್ದು. ಸೊ ಈ 40ನೇ ಪ್ರಶ್ನೆಗೆ 6 ಜನ ಅನ್ನುವಂಥದ್ದು ಕಂಡು ಬರುತ್ತೆ ಇಲ್ಲಿ ಸಿಕ್ಕಂತೆ. ಸೊ ಮೆಂಟಲ್ ಅಬಿಲಿಟಿನ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ, ಹಾಗಾಗಿ ಅದನ್ನ ನೀವು ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿದೆ ನೋಡಿ, ಹೊಂದಿಸಿ ಬರೆಯಿರಿದೆ. ಸರೋವರಗಳನ್ನ ಯಾವ್ಯಾವ ರಾಜ್ಯದಲ್ಲಿ ಇದಾವೆ ಅದನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದು ಫತೆ ಅನ್ನುವಂಥ ಸಾಗರ ಕಂಡು ಬರುವಂತದ್ದು ರಾಜಸ್ಥಾನದಲ್ಲಿ. ಓಕೆ, A3 ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರುವಂತದ್ದು. ಇನ್ನು ನಾಕು ಅನ್ನುವಂಥದ್ದು ಕಂಡು ಬರೋದು ಹಿಮಾಚಲ ಪ್ರದೇಶದಲ್ಲಿ. ಇನ್ನ ಕೇಚಿಯೋ ಪಲರಿ ಅನ್ನುವಂಥದ್ದು ಕಂಡು ಬರುವಂತ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸಿಕ್ಕಿಂ ಅಲ್ಲಿ ಕಂಡು ಬರುವಂತದ್ದು. ಭೀಮ್ತಾಲ್ ಅನ್ನುವಂಥ ಸರೋವರ ಕಂಡು ಬರುವಂತದ್ದು ಉತ್ತರಾಖಂಡಲ್ಲಿ. ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ. ಇದು ನಮಗೆ ಸುಲಭವಾಗಿ ನಾವು ತೆಗಿಬಹುದು. ಇದೊಂದು ಸುಲಭವಂತ ಪ್ರಶ್ನೆ. ಖಾರಿಫ್ ಬೆಳೆ ಭತ್ತ ಆಗಿರುತ್ತೆ, ರಾಬಿ ಬೆಳೆ ಗೋಧಿ, ಜೈಡ್ ಬೆಳೆ ತರಕಾರಿ ಅಥವಾ ಕಲ್ಲಂಗಡಿ ಅಂತ ಕರಿತೀವಿ ನಾವು. ಇನ್ನ NWDPRA ಅಂತಂದ್ರೆ ಏನು? ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ದ
ರೈನ್ ಶೆಡ್ ಏರಿಯಾ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ನೀರು ಕಡಿಮೆ ಇರೋ ಜಾಗದಲ್ಲಿ ಇದನ್ನ ಜಾರಿಗೆನೆ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಜೊತೆಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸುಂದರ್ಗಢ್ ನಮಗೆ ಎಲ್ಲ ಗೊತ್ತಿರುವಂತದ್ದು. ಸುಂದರ್ಗಢ ಅನ್ನುವಂಥದ್ದು ಏನಾಗಿದೆ, ಕಬ್ಬಿಣ ಅದಿರಿಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಆಗಿರುತ್ತೆ. A3 ಅನ್ನುವಂಥದ್ದು, A3 ಇದನ್ನ ಎಲಿಮಿನೇಟ್ ಮಾಡಬಹುದು. ಇನ್ನ ನೈವೇಲಿ ಬಾಲಾಘಾಟ್ ಅನ್ನೋದಂತೂ ನಮ್ಗೆ ಗೊತ್ತಿದೆ. ಬಾಲಾಘಾಟ್ ಅನ್ನೋದು ಮ್ಯಾಂಗನೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. C2 ಇರ್ತಕ್ಕಂಥದ್ದು ಇಲ್ಲ, ಇಲ್ಲಿ C1 ಇದೆ, ಇಲ್ಲಿ C4 ಇದೆ. ಹಾಗಾಗಿ ಆಪ್ಷನ್ ನಂಬರ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದ್ರೆ ಬಾಲಾಘಾಟನ ಸುಂದರ್ಗಢನ ಪದೇ ಪದೇ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ಸುತ್ತೆ ನೋಡಿ, KS ಕ್ವಶನ್ ಪೇಪರ್ಸ್ ಅದರಲ್ಲೆಲ್ಲ ರಿಪೀಟ್ ಆಗುವಂತ ಒಂದು ಸ್ಥಳಗಳಾಗಿರ್ತವೆ. ಮುಳ್ಳಯ್ಯನಗಿರಿಗೆ ಸಂಬಂಧಪಟ್ಟಂತೆ ಅದನ್ನ ಹಿಂದೆ ಚಂದ್ರದ್ರೋಣ ಪರ್ವತ ಅಂತ ಕರೆಯಲಾಗುತ್ತಿತ್ತು. ಎಸ್, ಸರಿ ಉತ್ತರ. ನೆಕ್ಸ್ಟ್, ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರವಾದಂತ ಬೆಟ್ಟವಾಗಿದೆ. ಅಲ್ಲ, ನಮ್ದೇ ಅದು ಮುಳ್ಳಯ್ಯನಗಿರಿನ ಅತ್ಯಂತ ಎತ್ತರವಾದ ಬೆಟ್ಟ. ಸೊ 2ನೇ ಅಂತ ಕೇಳಿದಾನೆ, ಹಾಗಾಗಿ ಇದು ತಪ್ಪು. ಓಕೆ, ಇನ್ನು ಇದು 3 ಹೇಳಿಕೆ ಆಗಿರೋದ್ರಿಂದ ಸಿ ನೋಡಿ, ಕರಾವಳಿ ಮೈದಾನವು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಒಂದು ಎತ್ತರದ ಪ್ರದೇಶವಾಗಿದೆ. ಅತ್ಯಂತ ಕಡಿಮೆ ಅಂದ್ರೂ ಒಂದನೇ, ತಗ್ಗು ಅಂತಂದ್ರೂ ಒಂದನೇ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಅನ್ನೋದು ಸರಿ ಉತ್ತರ. ಎ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ 54ನೇ ಪ್ರಶ್ನೆ, ಅವುಗಳಿಗೆ ಹೊಂದಾಣಿಕೆ ಆದಂತ ಒಂದು ಜಲಪಾತಗಳನ್ನು ಕೇಳಿದರೆ ಘಟಪ್ರಭಾ, ಗೋಕಾಕ್ ಜಲಪಾತ, ಮಹದಾಯಿ, ಕಳಸ ಅನ್ನುವಂಥದ್ದು. ಇನ್ನು ಗಂಗಾವಳಿ ಅನ್ನೋದು ಹುಂಚಳ್ಳಿ ಅಲ್ಲ, ಮತ್ತೆ ಅಬ್ಬಿ ಅಂತಕ್ಕಂಥದ್ದು ಅಘನಾಶಿನಿ ಇಲ್ಲ. ಸೊ ಇವೆರಡು ತಪ್ಪಾಗುತ್ತೆ. ಎ ಮತ್ತು ಬಿ ಅನ್ನೋದು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದುವರೆದಂತೆ ಈ ದ್ವೀಪಗಳನ್ನ ಇಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರಿ ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋವಿಂಗ್ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಹೆಚ್ಚು ರೀತಿಯಲ್ಲಿ ಕಂಟೆಂಟ್ ಅನ್ನು ತಿಳ್ಕೊಬೇಕಾಗುತ್ತೆ. ಇದೇ ಇಂಪಾರ್ಟೆಂಟ್ ಝೋನ್ ಅಂತ ಯಾವುದೇ ಕಾರಣಕ್ಕೂ ಹಿಂದೆ ಬೆಳಕ್ ಹೋಗ್ಬಿಡಿ, ಎಲ್ಲವನ್ನೂ ಸರಿಯಾಗಿ ಓದ್ಕೊಳ್ಳಿ. ಓಕೆ, ಕೊಕೊನಟ್ ದ್ವೀಪ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರುವಂತದ್ದೇ ಉಡುಪಿನಲ್ಲಿ. ಇನ್ನ ಅಂಜಿ ದ್ವೀಪ ಅನ್ನುವಂಥದ್ದು ಇತ್ತೀಚೆಗೆ ಕರೆಂಟ್ ಅಫೇರ್ ಅಂಜಿ ದ್ವೀಪ ಅಂತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಇದೆ. ಗೋವಾ ಮತ್ತು ನಮ್ಮ ಕರ್ನಾಟಕದ ನಡುವೆ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ದ್ವೀಪನ ಹೌದು ಇದು. ಇನ್ನ ಕುರುಂಗಡ ದ್ವೀಪ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ. ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಮತ್ತು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೋಡಗಳನ್ನ ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಅದನ್ನ ಆಯ್ಕೆ ಮಾಡಿ ಅಂತ ಕೇಳಿದರೆ ಮೊದಲು ಕಂಡು ಬರುವಂತದ್ದು ಹಿಮಕಣ ಮೋಡಗಳು, ನೆಕ್ಸ್ಟ್ ಕಾಣುವಂತ ಹಿಮ ಪದರ ಮೋಡಗಳು, ನೆಕ್ಸ್ಟ್ ಕಾಣುವಂತ ಉನ್ನತ ಪದರ ಮೋಡಗಳು, ಆಮೇಲೆ ವೃಷ್ಟಿ ಪದರ ಮೋಡಗಳು ಅಂತ. ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ತೇವಾಂಶವನ್ನ ಅಳೆಯುವಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ, ಬಾರೋಮೀಟರ್. ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ, ಅಂದ್ರೆ ಭಾರತದಲ್ಲಿ ಹೆಚ್ಚು ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಬುಡಕಟ್ಟು ಯಾವುದು ಅಂತ ಬಿಲ್ ಅಂತಾರೆ. ನಾವೆಲ್ಲ ಜಾಗದಲ್ಲಿ ಅದನ್ನ ನೋಡ್ತೀವಿ, ಎಸ್ಪೆಷಲಿ ನಮ್ಮ ಮಧ್ಯ ಒಂದು ಭಾರತದಲ್ಲಿ ಅದನ್ನ ನಾವು ನೋಡ್ತೀವಿ ಅಂತ. ಓಕೆ, ಬಿಲ್ ಅನ್ನುವಂಥದ್ದು. ಇನ್ನ ಈ ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದರೆ ಅದನ್ನ ನೋಡ್ಕೊಳ್ಳಿ, ಇದು ಅಷ್ಟೇ. ಇಲ್ಲಿ ನೋಡಿ 61ನೇ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ನವದೆಹಲಿ ಕೆಂಪುಕೋಟೆಯ ಜರುಗಿದಂತ ಯುನೆಸ್ಕೋನ ಅಂತರ್ ಸರ್ಕಾರಿ ಸಮಿತಿಯು 20ನೇ ಅಧಿವೇಶನದಲ್ಲಿ ಭಾರತದ ಯಾವ ಹಬ್ಬವನ್ನ ಯುನೆಸ್ಕೋದ ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ ಅಂತಿದೆ. ದೀಪಾವಳಿ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನ ನಾಸಾದ ಎಕ್ಸ್ ಮೂಲಕ ಯಾವ ಗಗನಯಾತ್ರೆಗೆ ನಮ್ಗೆ ಕಳ್ಸಿಕೊಟ್ಟಿದ್ದಾರೆ. ಸೊ ಒಂದು ಇದರಲ್ಲಿ ಭಾಗಿಯಾಗಿರ್ಲಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಗಗನಯಾತ್ರೆಯಾಗಿ ಆ ಮಿಷನ್ ಯಾರು ಭಾಗಿಯಾಗಿರ್ಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಶುಭಾಂಶು ಶುಕ್ಲ ಅಂತಕ್ಕಂಥವ್ರು ಅವ್ರು ಏನಾಗಿಲ್ಲ ಭಾಗವಾಗಿರ್ಲಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 63ನೇ ಪ್ರಶ್ನೆ, 63ರಲ್ಲಿ ರೈಲ್ವೆ ಒಂದು ಮಹಿಳಾ ಸುರಕ್ಷತೆ ಏನಿದ್ದಾರೆ ಪ್ರಯಾಣಿಕರು ಅವರಿಗೆ ಗಮ್ಯಸ್ಥಾನವನ್ನ ತಲುಪೋದಕ್ಕೋಸ್ಕರ ಅವರ ಒಂದು ಸುರಕ್ಷತೆ ಮತ್ತು ಭದ್ರತೆಯನ್ನು ಒದಗಿಸುವಂತ ಒಂದು ಯೋಜನೆ ಯಾವುದು ಅಂತ ಕೇಳಿದರೆ ಸೊ ಅದು ಮೇರಿ ಸಹೇಲಿ ಅಂತಕ್ಕಂಥದ್ದು. ಇದು ರೈಲ್ವೆ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಒನ್ ಸ್ಟಾಪ್ ಏನು ಸೆಂಟರ್ ಇದೆ ಅದು ರಾಜ್ಯ ಸರ್ಕಾರ ಮಾಡಿದೆ, ನಿರ್ಭಯನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದೆ, ಮಿಷನ್ ಶಕ್ತಿ ಅನ್ನೋದು ಕೇಂದ್ರ ಸರ್ಕಾರ ಮಾಡಿದೆ. ಸೊ ಹಾಗಾಗಿ ರೈಲ್ವೆ ಮಾಡಿರೋದು ಇದೊಂದೇನೆ, ಮೇರಿ ಸಹೇಲಿ ಅಂತ. ಇನ್ನು ನಾಗರಿಕ ನೋಂದಣಿಗೆ 2022ರ ವರದಿ ಆಧರಿಸಿ ಭಾರತದ ಜೀವ ಒಂದು ಸಾಂಖ್ಯಿಕ ಅಂಕಿ ಅಂಶಗಳ ಪ್ರಕಾರ ಕೆಳಗಿನ ರಾಜ್ಯಗಳಲ್ಲಿ ಲಿಂಗಾನುಪಾತಕ್ಕೆ ಸಂಬಂಧಪಟ್ಟಂತ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಿದೆ. ಇಳಿಕೆ ಕ್ರಮದಲ್ಲಿ ಜೋಡಿಸಿ 2025ಗೆ ಸಂಬಂಧಪಟ್ಟಂತೆ. ಸೊ ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಉತ್ತರ. ಸ್ವಲ್ಪ ಇದನ್ನ ನೋಡ್ಕೊಳ್ಳಿ, ಗೂಗಲ್ ಮಾಡಿದ್ದೇನೆ ನಾನು, ಬಟ್ ನನ್ನ ಪ್ರಕಾರ ಗೊತ್ತಿರತಕ್ಕಂತ ಅಂಶ ಅದು. ವೆನಿಜುವಾಲಾ ಕರೆಂಟ್ ಅಫೇರ್ ಎಷ್ಟು ಸ್ಪೀಡ್ ಇದೆ ಅಂದ್ರೆ ಎಕ್ಸಾಮ್ ನವರು ನೋಡಿ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ವೆನಿಜುವಾಲಾದ ಅಧ್ಯಕ್ಷರಾಗಿದ್ದಂತ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿದ ನಂತರ ಅವರ ಮಧ್ಯಂತರವಾಗಿ ಏನಾಗ್ತಾ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು 2026ರಲ್ಲಿ ಜನವರಿನಲ್ಲಿ ಅಧ್ಯಂತರ ಮಾಡಿದ್ದಾರೆ. ನೋಡಿ ಪೇಪರ್ ಎಷ್ಟು ಸ್ಪೀಡ್ ಇದೆ ಅಂತ. ಯಾರು ಅವ್ರನ್ನ ನೇಮಿಸಲಾಯಿತು ಅಂದ್ರೆ ಡೆಲ್ಸಿ ರೋಡ್ರಿಗಸ್ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡ್ತಾರೆ. ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ. 66ನೇ ಪ್ರಶ್ನೆ, ಬೆಂಗಳೂರಿನ ಒಂದು ಹೊರಗೆ ಸಹ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆಯನ್ನ ವಿಸ್ತರಣೆ ಮಾಡೋದಕ್ಕೆ ಸರ್ಕಾರ ಹೊಂದಿಕೊಂಡಂತ ಒಂದು ಮಿಷನ್ ಯಾವುದು ಅಂದ್ರೆ ಬಿಹೈಂಡ್ ಬೆಂಗಳೂರು ಅನ್ನುವಂತ ಒಂದು ಪ್ರಾಜೆಕ್ಟ್. ಅದನ್ನ
ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026ಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದ್ರು. ಹಾಗಾದ್ರೆ ಆ ಮುಖ್ಯಮಂತ್ರಿ ಯಾರು ನಮ್ಗೆಲ್ಲ ಗೊತ್ತಿರೋದು ದೇವರಾಜ್ ಅರಸರು. ಎಷ್ಟು ದಿನ ಅಂತೂ ಕೇಳಿದ್ರೆ ನೋಡಿ, 2792 ದಿನಗಳು. ಜನವರಿ 6ರಂದು ಆಗಿರುವಂತಹ ಇನ್ಸಿಡೆಂಟ್ ಅನ್ನ ಜನವರಿ 25ನೇ ತಾರೀಕು ಪ್ರಶ್ನೆಯನ್ನು ಕೇಳಿದಾರೆ ಅಂತಂದ್ರೆ ಎಷ್ಟು ಅಲ್ಲಿಗೆ ಕರೆಂಟ್ ಅಫೇರ್ ಅಂತಕ್ಕಂಥದ್ದು ನಿಮ್ಗೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅದರ 1-2 ದಿನ 3 ದಿನ ಬಿಟ್ಟು ಏನಿದೆ ಕರೆಂಟ್ ಅಫೇರ್ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 68ನೇ ಪ್ರಶ್ನೆ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಮಂತ್ರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ದಯವಿಟ್ಟು ಅದನ್ನ KNSS ಬಂದ್ಮೇಲೆ ನೋಡ್ಕೊಳ್ಳಿ. ಕೇಂದ್ರ ಪ್ರಾಯೋಜಿತ ಒಂದು ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಗೆ ಸಂಬಂಧಪಟ್ಟಂತೆ RGSA ಸಂಬಂಧಪಟ್ಟಂತೆ ಅದರ ಅವಧಿ ಎಷ್ಟು ಅಂತ 2022ರಿಂದ 2026 ಸಹ ಅದು ಕಂಡು ಬರುವಂತದ್ದು. ಇನ್ನ ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಆಫ್ ಕೋಆಪರೇಟಿವ್ ಬ್ಯಾಂಕ್ 1914ರಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತಿದೆ, ಪುತ್ತೂರು, ನಮ್ಮ ಮಂಗಳೂರಿನ ಪುತ್ತೂರಿನ ಅದನ್ನ ಸ್ಟಾರ್ಟ್ ಆಯಿತು. ಸೊ KMFಗೆ ಸಂಬಂಧಪಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆ, ಇದಕ್ಕೆ KNSS ಕೊಟ್ಟಾಗ ನೋಡ್ಕೊಳ್ಳಿ. ಕೆಲವೊಂದನ್ನ ಗೂಗಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಜೊತೆಗೆ ಅದನ್ನ ನಾನು ಮಿಸ್ಗೈಡ್ ಮಾಡೋದು ಬೇಡ ಅಂತ ಕೆಲವೊಂದನ್ನ ಹೇಳಿದ್ದೀನಿ ನಾನು. ಓಕೆ, ದಿ ಪ್ರೊವಿಷನ್ಸ್ ಆಫ್ ದ ಪಂಚಾಯತ್ ಅನ್ನುವಂಥದ್ದು ಆಕ್ಟ್ ನಂಬರ್ 1996 ಏನ್ ಪೆಸಾ ಆಕ್ಟ್ ಅಂತ ಏನಿದೆ, ಇದನ್ನ ಶಿಫಾರಸು ಮಾಡಿದಂತ ಒಂದು ಇದೇ ಸಮಿತಿ ಯಾವುದು ಅಂತ ಕೇಳಿದ್ರೆ ಬೂರಿಯಾ ಅನ್ನುವಂಥ ಸಮಿತಿ, ನಮಗೆಲ್ಲ ಗೊತ್ತಿರುವಂತದ್ದೇ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಇರುವಂತ ಸ್ಥಳ ಯಾವುದು? ಸೊ ಮೈಸೂರು, ಅಂದ್ರೆ ಆ ಒಂದು ಸಂಸ್ಥೆಯ ತರಬೇತಿ ಕೇಂದ್ರ ಇರ್ತಕ್ಕಂಥದ್ದು ಮೈಸೂರಿನಲ್ಲೇ. ಓಕೆ, ಮೈಸೂರಿನಲ್ಲಿ ತರಬೇತಿ ಸಂಸ್ಥೆ ಇದೆ, ಅದನ್ನ ಜ್ಞಾಪಿಟ್ಕೊಳ್ಳಿ. ಬಟ್ ಈ ಒಂದು ಅಬ್ದುಲ್ ನಜೀರ್ ಸಾಬ್ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಅಂತ ಏನಾದ್ರು ಬಂದ್ರೆ ಅದು ಬೇರೆ ಉತ್ತರ ಆಗೋದು, ಬೀದರ್ ಆಗೋದು. ಕಳೆದ ಎಕ್ಸಾಮ್ ಅಲ್ಲಿ FD ಏನ್ ಮಾಡಿದ್ರು, ರಾಷ್ಟ್ರೀಯ ಪಂಚಾಯತ್ಗೆ ಇದನ್ನ ಕೇಳಿದ್ರು, ಹೈದರಾಬಾದ್ ಅಲ್ಲಿ ಇತ್ತು. ಓಕೆ, ಅದನ್ನ ಜ್ಞಾಪಿಟ್ಕೊಂಡಿರಿ. ಇನ್ನು ನೆಕ್ಸ್ಟ್ 2002 ಮತ್ತು 2018 ಅವಧಿಯಲ್ಲಿ 3 ಪ್ರಧಾನ ಮಂತ್ರಿಗಳ ಅಧಿಕಾರಾವಧಿ ಅಂದ್ರೆ 74ಕ್ಕೆ ಸಂಬಂಧಪಟ್ಟಂತೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಆ ಪ್ರಧಾನ ಮಂತ್ರಿಗಳು ಯಾರು? R ಚಿದಂಬರಂ ಅನ್ನುವಂಥವ್ರು. ನೋಡಿ, ಎಷ್ಟು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಅವರು R ಚಿದಂಬರಂ ಇದ್ದ ಸಂದರ್ಭದಲ್ಲಿ ಆ ವೈಜ್ಞಾನಿಕ ಸಲಹೆಗಾರ ಇವ್ರು ಇದ್ರು. ಸೊ ಅವಾಗ ಇದ್ದಾಗ ಯಾವ್ಯಾವ ಒಂದು ಪ್ರಧಾನಮಂತ್ರಿಗಳು ಇದ್ರು ಅವ್ರ ಆಳ್ಕೆದಲ್ಲಿ ಅಂತ ನೋಡ್ತೀವಿ. ನಂಬರ್ 1 ಅಟಲ್ ಬಿಹಾರಿ ವಾಜಪೇಯಿ ಅಂತ ಇದ್ರು, ಮನಮೋಹನ್ ಸಿಂಗ್ ಇದ್ರು, ಮತ್ತೆ ನರೇಂದ್ರ ಮೋದಿ ಅವರು 3 ಜನ ಇದ್ದಂತವ್ರು ಅಂತ. ಇನ್ ನೆಕ್ಸ್ಟ್ ಆಪ್ಷನ್ ನಂಬರ್ 4 ಅಂತದ್ದು ಸರಿ ಅಂತ ಉತ್ತರ. ಓಕೆ, R ಚಿದಂಬರಂ ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಇನ್ ನೆಕ್ಸ್ಟ್ ಒಂದಿಸಿ ಬರೀ ಕ್ರೀಡೆಗೆ ಸಂಬಂಧಪಟ್ಟಂತಿದೆ, ಸ್ವಲ್ಪ ನೋಡ್ಕೊಳ್ಳಿ ಇದು. ಇನ್ ನೆಕ್ಸ್ಟ್ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತಿದೆ, ನಮ್ಮ ಕರ್ನಾಟಕದಲ್ಲಿ. ಇದನ್ನ ಈಗಾಗಲೇ 3ನೇ ಪ್ರಶ್ನೆ ಆಯ್ತು. ಇದು FDA ಮತ್ತು SDA ಸೇರಿದ್ರೆ ಇದೇ ವರ್ಷದಲ್ಲಿ ಕೇಳಿದ ಪ್ರಶ್ನೆಗಳು. ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಅನ್ನುವಂಥದ್ದು ಯಾರು ಅದಕ್ಕೆ ಮುಖ್ಯ ಇದಾಗಿರ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಭಾರತದ ಆರ್ಥಿಕ ಸಮೀಕ್ಷೆ ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ ಅಂತ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್, ಎಕನಾಮಿಕ್ ಸರ್ವೆ ಮಾಡುವಂಥದ್ದು ಆರ್ಥಿಕ ವ್ಯವಹಾರಗಳ ಇಲಾಖೆ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕೇಂದ್ರೀಯ ಸೇವೆಗಳ ಒಂದು ಅಧಿಕಾರಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದಂತೆ ವಿವಾದಗಳ ತೀರ್ಮಾನಿಸುವಂತ ನ್ಯಾಯಮಂಡಳಿಯ ಆಯೋಗ ಯಾವುದು ಅಂತಿದೆ. ಕೇಂದ್ರ ಅಂತ ಕೇಳಿದಾನೆ, ಕೇಂದ್ರ ಇರೋದ್ರಿಂದ ಕೇಂದ್ರೀಯ ಆಡಳಿತ ಮಂಡಳಿಗಳು. ರಾಜ್ಯ ಅಂತ ಕೇಳಿದ್ರೆ ರಾಜ್ಯ ಆಡಳಿತ ಮಂಡಳಿ ಆಗೋದು, ಕ್ಯಾಟ್ ಆಗೋದು. ಓಕೆ, ಇನ್ನು ನೆಕ್ಸ್ಟ್ ಭಾರತೀಯ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಗಳನ್ನ ನಿಗದಿಪಡಿಸುವಂತ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ, ಆರ್ಟಿಕಲ್ ನಂಬರ್ 11 ಪ್ರಕಾರ. ಇನ್ನು ನೆಕ್ಸ್ಟ್ 81ನೇ ಪ್ರಶ್ನೆ, ಹೇಳಿಕೆ 1 ನೋಡಿ, ಜಾತ್ಯತೀತ ಪದವನ್ನ 1976-42ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು. ಎಸ್, ಸರಿ ಉತ್ತರ. ಧಾರ್ಮಿಕ ಸ್ವಾತಂತ್ರ್ಯವನ್ನ ಖಾತ್ರಿಗೊಳಿಸುವ ಆರ್ಟಿಕಲ್ ನಂಬರ್ 25ರಿಂದ 28ನೇ ಸಾಂವಿಧಾನಿಕ ವಿಧಿಗಳು ಭಾರತದ ಜಾತ್ಯತೀತ ರಾಷ್ಟ್ರವಾಗಲು ಆದೇಶಿಸುತ್ತದೆ ಅಂತಿದೆ. ಎಸ್, ಸರಿ, ಇದು ಸರಿ ಉತ್ತರ. ಸೊ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇವನು ಮೊದಲನೇ ಹೇಳಿಕೆನಲ್ಲಿ ಪೀಠಿಕೆ ಬಗ್ಗೆ ಮಾತಾಡ್ತಿದ್ದಾನೆ, ಪ್ರಿಯಂಬಲ್ ಬಗ್ಗೆ. 2ನೇ ಹೇಳಿಕೆ ಏನ್ ಮಾಡ್ತಿದ್ದಾನೆ, ಫಂಡಮೆಂಟಲ್ ರೈಟ್ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಹಾಗಾಗಿ ಹೇಳಿಕೆ ನಂಬರ್ 1 ಮತ್ತೆ 2 ಸರಿಯಾಗಿದೆ, ಆದ್ರೆ 1 ಅಂತಕ್ಕಂಥದ್ದು 2ನ್ನ ವಿವರಿಸುವುದಿಲ್ಲ ಅಂತ ಕರಿತೀವಿ ನಾವು. ಓಕೆ, ಆಪ್ಷನ್ ನಂಬರ್ 2 ಅನ್ನೋದು ಸರಿ ಉತ್ತರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಸ್ಪರ್ಧಿಸಲು ಅರ್ಹ ಕನಿಷ್ಠ ವಯಸ್ಸು 21 ವರ್ಷ. ನಾನು ಒಂದು ಯೂಟ್ಯೂಬ್ ಕ್ಲಾಸ್ ಮಾಡಿದ್ದೇನೆ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಅದರಲ್ಲಿ ಏಜ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ, ಎರವಲು ವಿಚಾರಗಳು ಮಾಡಿದ್ದೇನೆ, ಅದೆಲ್ಲವೂ ಸಹ ಇದರಲ್ಲೇ ಬಂದಿದೆ. ಇನ್ನು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿಧಿ ಮತ್ತು ಭಾಗವನ್ನ ಯಾವುದು ಅಂತಿದೆ. 368ನೇ ವಿಧಿ ಭಾಗ 20ರಲ್ಲಿ ನಮಗೆ ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸಿದ್ದಾರೆ. ಅನುಸೂಚಿತ ಬುಡಕಟ್ಟುಗಳು ಏನು ST ಕಮಿಷನ್ ಏನಿದೆ, ನ್ಯಾಷನಲ್ ಕಮಿಷನ್ ಫಾರ್ ST ಅಂತ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಅಂತಿದೆ. ಆಯೋಗವು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಎಸ್, ಸರಿ ಉತ್ತರ. ಯಾಕೆಂದ್ರೆ ಇಲ್ಲಿ ಆರ್ಟಿಕಲ್ ಅವನು ಕೊಟ್ಟಿದ್ದು ನೋಡಿ, 338ನೇ ವಿಧಿ ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ನೀಡಿದೆ. ಎಸ್, ಸರಿ ಉತ್ತರ. ಪ್ರತ್ಯೇಕ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗವನ್ನು 2004ರಲ್ಲಿ ಅಸ್ತಿತ್ವ ಮಾಡಲಾಯಿತು. ಹೌದು, ಇದನ್ನ SC ಮತ್ತೆ ST ಎರಡನ್ನೂ ಏನ್ ಮಾಡಿದ್ರು, ಡಿವೈಡ್ ಮಾಡಿದ್ರು. ಓಕೆ, ಸೊ ಹಾಗಾಗಿ ಅದು ಸರಿ ಉತ್ತರ ಆಗಿರುತ್ತೆ. ಭಾರತದ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅಲ್ಲ, ಆಯೋಗದ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು. ಹಾಗಾಗಿ ಡಿ ಅನ್ನೋದಲ್ಲ, ಡಿ ತೆಗೆದಿದ್ವಿ ಅಂದ್ರೆ ಆಪ್ಷನ್ ನಂಬರ್ 3 ಅನ್ನುವುದು ಸರಿಯಾದ ಉತ್ತರ ಆಗಿರುತ್ತೆ.
ಇನ್ನ ಭಾರತದ ಸಂವಿಧಾನ ಎರವಲು ಪಡೆದ ಲಕ್ಷಣಗಳು ಮತ್ತು ಅದರ ಒಂದು ಮೂಲವನ್ನು ಹೊಂದಿಸಿ ಬರೆಯಿರಂತಿದೆ. ನಮಗೆ ಐರ್ಲೆಂಡ್ ಇಂದ ಏನ್ ತಗೊಂಡಿದೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಓಕೆ, DPSP ಅಂತ ಕರಿತೀವಿ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿಯನ್ನ ಕನ್ಕರೆಂಟ್ ಲಿಸ್ಟ್ ಅಂತ ತಗೊಂಡಿದೀವಿ. ಫ್ರಾನ್ಸ್ ಅನ್ನುವಂಥದ್ದನ್ನ ನಾವೇನ್ ಫ್ರಾನ್ಸ್ ದೇಶದಲ್ಲಿ ಪ್ರಸ್ತಾವನೆಯಲ್ಲಿ ಕಂಡು ಬರುವಂತಹ ಬಹುಮುಖ್ಯವಾಗಿರುವ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಅನ್ನೋ ಪದಗಳನ್ನು ತಗೊಂಡಿದ್ವಿ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಚುನಾವಣೆ ವಿಧಾನವನ್ನ ನಾವಲ್ಲಿ ತಗೊಂಡಿದ್ದೀವಿ. ಆಪ್ಷನ್ ನಂಬರ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 86ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿಸುವ ಅಧಿಕಾರ ಯಾರಿಗಿದೆ? 312ನೇ ವಿಧಿಯ ಅಡಿನಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಬಹುದು, ಒಂದು ಸ್ಪೆಷಲ್ ಮೆಜಾರಿಟಿ ಮೇಲಕ್ಕೆ ಅದನ್ನ ಸೃಷ್ಟಿಯನ್ನ ಮಾಡಬಹುದು ಅಂತ ಅರ್ಥ. ನೆಕ್ಸ್ಟ್, ಭಾರತದ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನ ಪರಿಗಣಿಸಿ. ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿವೆ ಅಂತಿವೆ. ಸೊ ಯಾವುದು ತಪ್ಪಾಗಿದೆ? ಸಂಸತ್ತು ಇದನ್ನ 2017ರಲ್ಲಿ ಅಂಗೀಕರಿಸಲಾಯಿತು ಅಂತಿದೆ. 2017ರಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ತಪ್ಪಿದು. GST ಗೆ ಅನುವು ಮಾಡಿಕೊಡ್ತು. GST ಮಂಡಳಿ 279 ಕ್ಯಾಪಿಟಲ್ ಎ ಏನ್ ಬರುತ್ತೆ, 279 ಕ್ಯಾಪಿಟಲ್ GST ಕೌನ್ಸಿಲ್ ಅಂತ. ಸೊ GST ಕೌನ್ಸಿಲ್ ಮಾಡಬಹುದು ಇದರಲ್ಲೇ. ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಅನ್ನೋದು ತಪ್ಪಾಗುತ್ತೆ. ಅವನೇನ್ ಕೇಳಿದಾನೆ, ತಪ್ಪಾದ ಹೇಳಿಕೆ ಸರಿಯಲ್ಲ, ಪ್ರಶ್ನೆಯನ್ನ ಸರಿಯಾಗಿ ನಾವು ನೋಡ್ಕೋಬೇಕಾಗುತ್ತೆ. ಮುನ್ಸಿಪಲ್ ಕಾರ್ಪೊರೇಷನ್ ನ ಮುನ್ಸಿಪಲ್ ಕಮಿಷನರ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ? ರಾಜ್ಯ ಸರ್ಕಾರ ಎಕ್ಸಾಮ್ ಅದನ್ನ ಕಂಡಕ್ಟ್ ಮಾಡೋರನ್ನ ನೇಮಕ ಮಾಡ್ತಾರೆ. ಇನ್ನ ಕೆಳಗೆ ನೀಡಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಓದಿ ಅಂತಿದೆ. ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸೇರಿಸಲಾಗಿದೆ. ಸರಿ ಉತ್ತರ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕಾನೂನು ಮೂಲಕ ಅನುಷ್ಠಾನಗೊಳಿಸಬಹುದು ಅಲ್ಲ, ಅದು ಕಾನೂನಿಗೆ ಜಾರಿಗೆ ತಗೋಬರ್ಕ್ ಆಗೋದೇ ಇಲ್ಲ ಅಂತ ನಾವು ಮೊದಲೇ ಗೊತ್ತಿದೆ ನಮಗೆ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯ ಆರಕ್ಷಿತವಾಗಿದಾವೆ ಇಲ್ಲ, ಫಂಡಮೆಂಟಲ್ ರೈಟ್ಸ್ ಬಿಟ್ರೆ, ಮೂಲಭೂತ ಹಕ್ಕುಗಳು ಬಿಟ್ರೆ ಯಾವುದು ನ್ಯಾಯಸಮ್ಮತವಲ್ಲ ಅನ್ನೋದು ನಾವು ಇಟ್ಕೊಂಡಿರಿ. ಹಾಗಾಗಿ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಭಾರತ ಸರ್ಕಾರ ಕಾಯ್ದೆ 1935 ಕುರಿತಂತೆ ಈ ಹೇಳಿಕೆಗಳನ್ನ ಪರಿಗಣಿಸಿ ಅಂತಿದೆ. ಕೇಂದ್ರೀಯ ಮತ್ತು ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡಿತು. ಎಸ್, ಸರಿ ಉತ್ತರ. ಈ ಕಾಯ್ದೆಯು ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಅಳವಡಿಸಿಕೊಳ್ಳುವ ಅವಕಾಶವನ್ನು ನೀಡಿತು. ಕೇಂದ್ರದಲ್ಲಿ ನೀಡಿತು. ಎಸ್, ರಾಜ್ಯದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿತು. ನೆಕ್ಸ್ಟ್, ಈ ಒಂದು ಕಾಯ್ದೆಯು ಸಾರ್ವತ್ರಿಕ ಮತದಾನ ಹಕ್ಕನ್ನು ಪರಿಚಯಿಸಿತು. ಇಲ್ಲ, ಸಾರ್ವತ್ರಿಕ ಮತದಾನ ಹಕ್ಕು ಪರಿಚಯ ಆಗ್ಲಿಲ್ಲ. ಓಕೆ, ಇನ್ ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಅನ್ನೋದು ಬಂತು. ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ ಎ, ಬಿ, ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್, ಭಾರತ ಸರ್ಕಾರದ 101ನೇ ಇದು ಮತ್ತೆ ಅದೇ ರಿಪೀಟ್ ಆಗ್ತಿದೆ ಪ್ರಶ್ನೆಗಳು. ಇನ್ನು ಉಳಿದಂತೆ ನೋಡಿ, ಕೆಳಗೆ ಕೊಟ್ಟಿರ್ತಕ್ಕಂಥ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾಗಿರ್ತಕ್ಕಂಥವ್ರು ಯಾರು ಅಂತಿದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಗೆ. ನೋಡಿ, ಇಷ್ಟು ದಿನ ರಾಷ್ಟ್ರಪತಿ ಕೇಳೋರು ನೀಲಂ ಸಂಜೀವ್ ರೆಡ್ಡಿ ಅಂತ, ಈಗ ಉಪರಾಷ್ಟ್ರಪತಿನೂ ಸಹ ಕೇಳ್ತಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಅಂತ. ಭಾರತದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಗಮನಿಸಿ. ಸಂವಿಧಾನದ 79ನೇ ವಿಧಿ ಕೇಂದ್ರ ಸರ್ಕಾರ ಶಾಸಕಾಂಗದ ರಚನೆ ಬಗ್ಗೆ ವಿವರಿಸುತ್ತದೆ. ಎಸ್, ಅದನ್ನ ನಾವು ಸಂಸತ್ತು ಅಂತ ಕರಿತೀವಿ. ನಾವು ಅದನ್ನ ಕೊಟ್ಟಿದ್ದೀವಿ ನೋಡಿ. ಕೇಂದ್ರ ಶಾಸಕಾಂಗವು ಸಂಸತ್ತು ಎಂದು ಕರೆಯಲಾಗುತ್ತದೆ. ಸರಿ ಉತ್ತರ. ಕೇಂದ್ರ ಶಾಸಕಾಂಗದಲ್ಲಿ ಮೇಲ್ಮನೆಯು ಕೆಳಮನೆಗಿಂತಲೂ ಹೆಚ್ಚು ಶಕ್ತಿಶಾಲಿ. ಇಲ್ಲ, ತಪ್ಪಿದು. ಕೆಳಮನೆಗೆ ಹೆಚ್ಚಿನ ಅಧಿಕಾರ ಇದೆ, ಯಾಕಂದ್ರೆ ಲೋಕಸಭೆ ಆಗಿರೋದ್ರಿಂದ ಆಪ್ಷನ್ ನಂಬರ್ ಸಿ ಅನ್ನೋದು ತಪ್ಪಾಗುತ್ತೆ. ಕೇಂದ್ರ ಶಾಸಕಾಂಗದಲ್ಲಿ ಎರಡೂ ಸದನಗಳು ದೇಶದ ಜನತೆಯನ್ನ ಪ್ರತಿನಿಧಿಸುತ್ತದೆ. 100%. ಹಾಗಾಗಿ ಎ, ಬಿ, ಡಿ ಅನ್ನೋದು ಸರಿಯಾದ ಉತ್ತರ. ಎರಡೂ ದೇಶಗಳು ಕೇಂದ್ರ ಸದನಗಳು ಎರಡೂ ಸದನಗಳು ದೇಶದ ಜನತೆಯನ್ನು ಪ್ರತಿನಿಧಿಸುತ್ತವೆ. ಎರಡೂ ಸದನಗಳ ಇದು ಮಾಡಲ್ಲ. ಆಪ್ಷನ್ ನಂಬರ್ ಎ ಅನ್ನೋದು ಸರಿ ಉತ್ತರ ಆಗುತ್ತೆ. ಓಕೆ, ಸಾರಿ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಜನರನ್ನ ಪ್ರತಿನಿಧಿಸೋದು ಲೋಕಸಭೆ ಆಗಿರುತ್ತೆ. ಅದು ಸರಿಯಾದ ಆಪ್ಷನ್ ನಂಬರ್ ಎ ಅನ್ನೋದು ಸರಿ ಉತ್ತರ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯದ ಪುನರ್ ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸನ್ನ ಮಾಡಿತು. ಶಿಫಾರಸು ಮಾಡಿತು. ನವೆಂಬರ್ 1, 1356ರಂದು ಏಕೀಕೃತ ಮೈಸೂರು ರಾಜ್ಯ ರಚನೆಯಾಯಿತು. ಹೌದು, ಸರಿ ಉತ್ತರ. ವಿಶಾಲ ಮೈಸೂರು ಅಂತ ಕರಿತೀವಿ ನಾವು. ಏಕೀಕೃತ ಮೈಸೂರಿನಲ್ಲಿ 21 ಜಿಲ್ಲೆಗಳಿದ್ವು. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇರ್ಲಿಲ್ಲ. ದೇವರಾಜ ಅರಸರು ಏಕೀಕೃತ ಮೈಸೂರಿನ ಪ್ರಥಮ ರಾಜ್ಯರಾಗಿದ್ರು. ಅಲ್ಲ, ಸೊ ಅವರಾಗಿ 1973 ಆಗಿದ್ರಲ್ಲ, 72, 70 ಆ ಟೈಮಲ್ಲಿ ಅವರಾಗಿದ್ರು. ಸೊ ಹಾಗಾಗಿ ಇದು ತಪ್ಪು. ಎ, ಬಿ ಅನ್ನತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನ 94ನೇ ಪ್ರಶ್ನೆ, ದೆಹಲಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆಗಳನ್ನ ಪರಿಗಣಿಸಿ ಅಂತಿದೆ. ದಂಗೆಗೆ ಸಂಬಂಧಪಟ್ಟಂತೆ ಇತಿಹಾಸ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇದಾಗಿರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 95 ನೋಡಿ, ಬಂಗಾಳಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ ನಂಬರ್ 1, 1765ರಲ್ಲಿ ರಾಬರ್ಟ್ ಕ್ಲೈವ್ನು ದ್ವಿ ಸರ್ಕಾರ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತಂದನು. ಸರಿ ಉತ್ತರ. ಅಲಹಾಬಾದ್ ಒಪ್ಪಂದದ ಮೂಲಕ. ನೆಕ್ಸ್ಟ್ ಹೇಳಿಕೆ 2, ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನ ನೀಡಲಾಯಿತು. ನಿಜಾಮನಿಗೆ ಆಡಳಿತ, ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆಯನ್ನ ನೀಡಲಾಯಿತು. ಸರಿ ಉತ್ತರ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಸಹ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 96ನೇ ಪ್ರಶ್ನೆ, ಕ್ರಿಸ್ತಶಕ 1672ರಲ್ಲಿ ಶಿವಾಜಿಯ ಸೇನೆಯನ್ನ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು ಅಂತಿದೆ. ವೆರಿ ಇಂಪಾರ್ಟೆಂಟ್. ಅದು ಸಾಲೇರ್ ಯುದ್ಧ ಅಂತ ಕರಿತೀವಿ ನಾವು.
ಇನ್ನು ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಸ್ತೂಪವನ್ನ ನಿರ್ಮಿಸಲಾಗಿಲ್ಲ ಅಂತ ಕೇಳಿದಾನೆ. ನಿರ್ಮಿಸಲಾಗಿಲ್ಲ, ಸ್ತೂಪಗಳು ಯಾವ ಯಾವ ಸ್ಥಳದಲ್ಲಿ ಇಲ್ಲ ಅಂತ ಕೇಳಿದಾನೆ. ಬಹುತಲ್ಲಿ ಇದೆ, ಸಾರನಾಥಲ್ಲಿ ಇದೆ, ಸಾಂಚಿನಲ್ಲಿ ಮೊದಲು ನಾವು ನೋಡ್ತೀವಿ. ಇನ್ನು ಕಾರ್ಲಿನಲ್ಲಿ ಅಜಂತ ಮತ್ತು ಕಾರ್ಲಿನ ನಾವೇನ್ ಮಾಡ್ತೀವಿ, ಚೈತ್ಯಾಲಯಗಳನ್ನು ನೋಡ್ತೀವಿ. ಸೊ ಅಲ್ಲಿ ಸ್ತೂಪಗಳಿಲ್ಲ, ದೊಡ್ಡದಾಗಿರ್ತಕ್ಕಂಥ ಚೈತ್ಯಗಳನ್ನು ನೋಡ್ತೀವಿ ನಾವು, ಚೈತ್ಯ ಅಂತ ಕರಿತೀವಿ, ಚೈತ್ಯಗಳಲ್ಲಿ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಸಂಬಂಧಪಟ್ಟಂತೆ ಗಣರಾಜ್ಯಗಳನ್ನ ಅಲ್ಲಿನ ಆಡಳಿತ ಜನಾಂಗದೊಂದಿಗೆ ಹೊಂದಿಸಿ ಬರೀ ಪ್ರತಿ ಬಾರಿ ಈ ಒಂದು ಪ್ರಶ್ನೆ ಇತಿಹಾಸದಲ್ಲಿ ಕಾಡ್ತಾನೆ ಇದೆ ಎಲ್ಲರಿಗೂ. ವೈಶಾಲಿ ಅಂತಕ್ಕಂಥದ್ದು ಲಿಚ್ಚವಿ ಅನ್ನುವಂಥದ್ದು. ಇನ್ನ ಪಾವ ಅಂತೇನಿದೆ, ಆಪ್ಷನ್ ನಂಬರ್ ಬಿ ಪಾವ ಅಂತಕ್ಕಂಥದ್ದು ಮಲ್ಲರು. ಇನ್ನ ಪಿಪ್ಪಿಲಿವನ ಅಂತೇನಿದೆ, ಪಿಪ್ಪಿಲಿವನ ಅಂತಕ್ಕಂಥದ್ದು ಮೋರಿಯಾ ಅನ್ನುವಂಥದ್ದು. ಮಿಥಿಲಿ ಮತ್ತೆ ಯಾವುದು ವಿದೇಹಿ ಅಂತ, ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಭಾಸನ 2 ಕೃತಿಗಳನ್ನ ಗುರುತಿಸಿ ಅಂತಿದ್ದಾರೆ. ಸೊ ಇದನ್ನ ಗೂಗಲ್ ಮಾಡಿದಾಗ ಗೊತ್ತಾಗಿದೆ ನಮಗೂ ಗೊತ್ತಿಲ್ಲ. ನಾನು ಇನ್ನು ಭಾಸರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡ್ತೇನೆ. ಆಪ್ಷನ್ ನಂಬರ್ ಎ ಮತ್ತು ಬಿ ಅನ್ನೋದು ಡಿ ಅನ್ನೋದು ಸರಿ ಉತ್ತರ ಆಗಿರುತ್ತೆ. ಕೊನೆಯ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡ್ ಆಗಿದ್ದವರು ಯಾರ್ಯಾರು ಅಂತ ಕೇಳಿದ್ದಾರೆ. ಸೊ ಅದ್ಭುತವಾದಂತಹ ಒಂದು ಪ್ರಶ್ನೆ. ಆಪ್ಷನ್ ನಂಬರ್ ಜನರಲ್ ಸ್ಟುವರ್ಟ್ ಅಂತಕ್ಕಂಥವ್ರಂತೂ ಇದ್ರು. ಆಗ 4ನೇ ಆಂಗ್ಲೋರ್ ಮಾತ್ರ ಕೇಳ್ತಾರೆ, ನೆನಪಿಟ್ಕೊಳ್ಳಿ. 4ನೇ ಆಂಗ್ಲೋರ್. ಸೊ ಆರ್ಥರ್ ವೆಲೆಸ್ಲಿ ಅಂತೂ ಅಲ್ಲ. ಆಗ 4ನೇದು ಕೇಳಿರೋದ್ರಿಂದ ಅವರು ಇವರಲ್ಲ ಅಂತ, ವೆಲೆಸ್ಲಿ ಅಂತೂ ಅಲ್ಲ. ಇನ್ನು ನೆಕ್ಸ್ಟ್ ಜನರಲ್ ಅಥರ್ಟನ್ ಅಂತಕ್ಕಂಥವ್ರು ಅಲ್ಲ. ಸೊ ಬಿ ಸಿ ತೆಗೆದಿದ್ವಿ ಅಂದ್ರೆ ಬಿ ಇಲ್ಲಿದೆ ಮತ್ತೆ ಇಲ್ಲಿ ನೋಡೋಣ ಸಿ ಅಂತೂ ಇಲ್ಲ. ಇನ್ನ ಕರ್ನಲ್ ಗೊಡಾರ್ಡ್ ಅಂತ ಇದೆ, ಕರ್ನಲ್ ಗೊಡಾರ್ಡ್ ಅಂತಕ್ಕಂಥವ್ರು, ಕರ್ನಲ್ ಗೊಡಾರ್ಡ್ ಅಂತೂ ಅಲ್ಲ. ಓಕೆ, ಇನ್ನು ಆಪ್ಷನ್ ಹ್ಯಾರಿಸ್ ಅಂತ. ಸೊ ಆಪ್ಷನ್ ನಂಬರ್ ಡಿ ಅನ್ನೋದು ಆಪ್ಷನ್ ನಂಬರ್ 1 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇಷ್ಟು ಪ್ರಶ್ನೆಗಳು ನೀವು ನೋಡಿ, ಮೊದಲು ಸಿಂಗಲ್ ವರ್ಡ್ ಅಲ್ಲಿ ಇರ್ತಾ ಇತ್ತು, ಈಗ ಅದನ್ನ ಕಂಪ್ರೇಸ್ ಮಾಡಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಹೇಳಿಕೆಗಳಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈಗೇನು ಆನ್ಸರ್ಸ್ ಅನ್ನ ಮಾಡಿದ್ದೇನೆ ಅದು ನನಗೆ ಗೊತ್ತಿರೋ ಒಂದಷ್ಟು ಗೂಗಲ್ ಮಾಡಿ ತಿಳ್ಕೊಂಡಿದ್ದೀನಿ. ಅಫಿಷಿಯಲ್ ಕೀ ಆನ್ಸರ್ಸ್ ಬಂದಾಗ ದಯವಿಟ್ಟು ಮತ್ತೊಮ್ಮೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ